ಈಗ ಮೋಸ್ಟ್ ಕಾಮನ್ ಆಗಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಸ್ನೇಕ್ ಬೈಟ್ ತುಂಬಾ ಕಾಮನ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಫಾರ್ಮರ್ಸ್ ಜಾಸ್ತಿ ಇದ್ದಾರೆ, ಪಾಯ್ಸನಿಂಗ್ ಕೇಸಸ್ ಜಾಸ್ತಿ ಬರುತ್ತೆ, ಮತ್ತೆ ಸ್ನೇಕ್ ಬೈಟ್ ಕೇಸಸ್ ಜಾಸ್ತಿ ಬರುತ್ತೆ. ಸ್ನೇಕ್ ಬೈಟ್ ಆದಾಗ ಏನ್ ಮಾಡ್ಬೇಕು, ಫಸ್ಟಿಗೆ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಹುಣಸು ಸುತ್ತಮುತ್ತ ಎಲ್ಲ ಹಾಡಿ ಜನಗಳು ಜಾಸ್ತಿ ಇದೆ, ಅವರೆಲ್ಲ ತಾಂತ್ರಿಕ ಹತ್ರ ಹೋಗೋದು, ಓ ಹಾವು ಬಂದಿದೆ, ಹಾವು ಅಂದ್ರೆ ಏನೋ ದೇವ್ರು ಅನ್ನೋ ತರ. ಮತ್ತೆ ಸ್ನೇಕ್ ಬೈಟ್ ಆದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಫಸ್ಟಿಗೆ ಅದು ಸ್ನೇಕ್ ಬೈಟ್ ಆದಂತ ಗಾಯನ ಇನ್ನಷ್ಟು ದೊಡ್ಡದಾಗಿ ಮಾಡೋದು ಅದೆಲ್ಲ ಮಾಡಬಾರ್ದು. ಅಲ್ಲಿ ಸೋಪು ಮತ್ತು ವಾಟರ್ ಹಾಕಿ ತೊಳೆದು ಕೈ ಕಾಲು ಎಲ್ಲಿ ಕಚ್ಚಿರುತ್ತೆ ಅದನ್ನು ಇಮ್ಮೊಬಿಲೈಸ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡ್ಬಂದು ಆ್ಯಂಟಿವೆನಮ್ ಇಂಜೆಕ್ಷನನ್ನು ತೊಗೊಂಡ್ರೆ ಒಳ್ಳೆಯದು. ಮತ್ತು ಏನಾದರೂ ಬರೋದು ಲೇಟ್ ಆದರೆ ತುಂಬ ಫಾಸ್ಟಾಗಿ ಮೂವ್ ಮಾಡೋದು ಬೇಡ, ಆಗಿರೋಂಥ ಪರ್ಸನನ್ನು ನಿಧಾನವಾಗಿ ಕರ್ಕೊಬರೋದು ಒಳ್ಳೆಯದು. ಆ ಜಾಗನ ಲೈಗೇಟ್ ಮಾಡಬಾರ್ದು, ಅಂದರೆ ಕಟ್ಟಬಾರ್ದು, ಸ್ವಲ್ಪ ಫ್ರೀಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಬಿಡಬೇಕು. ಮತ್ತು ಅದನ್ನೆಲ್ಲ ಸಕ್ ಮಾಡಿ ಬ್ಲಡ್ ತೆಗಿತೀನಿ, ಪಾಯ್ಸನ್ ತೆಗಿತೀನಿ ಅನ್ನೋ ಥರ ಎಲ್ಲ ಮಾಡಬಾರ್ದು. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹತ್ತಿರದ ಆಸ್ಪತ್ರೆ ಅಥವಾ ಆಸ್ಪತ್ರೆನೇ ಬೇಕು ಅಂತ ಇಲ್ಲ, ಆರೋಗ್ಯ ಕೇಂದ್ರಗಳಿದ್ರು ಕೂಡ ಅಲ್ಲಿಗೂ ಕರ್ಕೊಂಡು ಹೋಗ್ಬೋದು, ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಎಲ್ಲೂ ಆಗಿಲ್ಲ ಅಂದರೆ ನಮ್ಮ ಹಾಸ್ಪಿಟಲಲ್ಲೂ ಸಹ ಅವೈಲಬಲ್ ಇದೆ, ಖಂಡಿತ ಇಲ್ಲಿಗೆ ಬರ್ಬೋದು.